ನಾನಿವತ್ತು ಮನೇಲೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದಾದ ಆರೋಗ್ಯಕರ ಮತ್ತೆ ರುಚಿಕರವಾದ ಹೆಲ್ದಿ ಬ್ರೊಕೋಲಿ ವೆಜ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬ್ರೊಕೋಲಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಹೀಗೆ ತೊಳೆಯೋದ್ರಿಂದ ಬ್ರೊಕೋಲಿ ಕ್ಲೀನ್ ಆಗೋದಲ್ಲದೆ ಅದರಲ್ಲಿರುವಂತಹ ಹಸಿ ವಾಸನೆ ಕೂಡ ಕಡಿಮೆ ಆಗತ್ತೆ. ನಂತರ ಒಂದು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕಿ ಬ್ರೊಕೋಲಿಯನ್ನ 2-3 ನಿಮಿಷ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಇನ್ನು ಹೆಚ್ಚಾಗತ್ತೆ. ಇದಾದ್ಮೇಲೆ ಕ್ಯಾರೆಟ್, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಮತ್ತೆ ಹಸಿಮೆಣಸಿನಕಾಯಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಚಟ್ಪಟ ಅಂದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ವಾಸನೆ ಬಂದ ತಕ್ಷಣ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕ್ಯಾರೆಟ್, ಟೊಮೊಟೊ ಮತ್ತೆ ಕ್ಯಾಪ್ಸಿಕಮ್ ಸೇರಿಸಿ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಶಾಲೋ ಫ್ರೈ ಮಾಡ್ಕೋಬೇಕು. ಈಗ ಮೊದಲು ಫ್ರೈ ಮಾಡ್ಕೊಂಡಿರೋ ಬ್ರೊಕೊಲಿಯನ್ನ ಇದಕ್ಕೆ ಸೇರಿಸಿ ಸ್ವಲ್ಪ ನೀರ್ ಹಾಕಿ ಮುಚ್ಚಳ ಮುಚ್ಚಿ 6 ರಿಂದ 7 ನಿಮಿಷ ಬೇಯಿಸ್ಬೇಕು. ಹೀಗೆ ಬೇಯಿಸಿದ್ರೆ ಎಲ್ಲಾ ತರಕಾರಿಗಳ ರುಚಿ ಒಟ್ಟಿಗೆ ಬೆರೆತು ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಖಾರದ ಪುಡಿ ಸೇರಿಸಿ ಇನ್ನೂ 1-2 ನಿಮಿಷ ಬೇಯಿಸಿದ್ರೆ ರುಚಿಯಾದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದ ಹೆಲ್ದಿ ಬ್ರೊಕೊಲಿ ವೆಜ್ ಫ್ರೈ ಸವಿಯೋದಿಕ್ಕೆ ಸಿದ್ಧ. ಕಡಿಮೆ ಮಸಾಲೆಯಲ್ಲಿ ಮನೆಯ ಸ್ಟೈಲ್ ಅಲ್ಲಿ ಮಾಡುವಂತಹ ಈ ಬ್ರೊಕೊಲಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ. ಸ್ನೇಹಿತರೆ, ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.